ಗೌರಜಿ, ಯೋ ಗೌರಜಿ, ಗೌರಜಿ, ಸರೋಜಮ್ಮ, ಸರೋಜಮ್ಮ, ಯಾಕೆ ಅಮ್ಮ ನೀನ್ ನೇತ್ರಮ್ಮ? ಹಾ, ಯಾಕೆ ಏನಾಯ್ತು ಹಿಂಗ್ ಕೂಕಣ್ತಿದ್ಯಾ? ಹಾ, ಏನಾರ ಬೇಕಿತ್ತೇನಮ್ಮ? ಬಾ ಒಳಿಕ್ ಬಾ. ಅದ್ಯಾಕೆ ಆಚೆ ಕಡೆ ನೀನ್ ನಿಂತ್ಕೊಂಡು ಕೂಕಣ್ತಿದ್ಯಾ? ಬಾ ಒಳಿಕ್ ಬಾರೆ. ಅಲ್ಲ ಕಣಜಿ, ಆವಾಗ್ಲಿಂದ ನಾನು ಕೂಕಣ್ತಿದ್ದೀನಿ. ಏನ್ ಮಾಡ್ತಿದ್ರಿ? ಹಾ, ಅಷ್ಟೊತ್ತರ್ಗು ಅತ್ತೆ ಸೊಸೆ ಏನ್ ಮಾಡ್ತಿದ್ರಜಿ ಒಳಗಡೆ? ಅಲ್ಕಣೆ ಅಮ್ಮಣ್ಣಿ, ಇನ್ನೇನ್ ಮಾಡನೆ, ಕೆಲ್ಸ ಪಲ್ಸ ಏನು ಇರಿಲ್ಲ. ಹೊಲ್ತಾವನು ಏನು ಹೋಗಂಗಿಲ್ಲ ಇವತ್ತು. ಅದಕ್ಕೆ ಇನ್ನೇನ್ ಮಂತಾವ್ ಕೂತ್ಕೊಂಡು ಇನ್ನೇನ್ ಮಾಡೋಣಂತ. ಆ ಹುಡುಗಿನು ಏನು ಬಟ್ಟೆ ಗಿಟ್ಟೆ ಎಲ್ಲ ತೊಳೆದೆಲ್ಲ ಆಗೈತೆ. ಅದಕ್ಕೆ ಕೂತ್ಕೊಂಡು ಇನ್ನೇನ್ ಮಾಡೋಣಂತ ಆ ಹುಡುಗಿ ಫಿಲಮ್ ಹಾಕಿತ್ ಕಣೆ, ಪುನೀತ್ ರಾಜ್ಕುಮಾರ್ದು. ಬಾಳ ಚೆನ್ನಾಗೈತ್ ಕಣೆ ಫಿಲಮ್. ಬಾ ನೋಡೋಣ ಕೂತ್ಕೊಂಡು. ನೀನು ಬಾರಿ ಅಮ್ಮಣ್ಣಿ ಕೂತ್ಕೊಂಡು ನೋಡೋಣ. ನೋಡ್ದೆ ಅಂದ್ರಪ್ಪ ಗೌರಜಿ ಕತೆನ? ಪರವಾಗಿಲ್ಲ ಕಣಜಿ, ನೀನು ಫಿಲಮ್ ಗಿಲಮ್ ಎಲ್ಲ ಜೋರಾಗಿ ನೋಡ್ತಿದ್ದಿ ಹಂಗಾರೆ. ನೋಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ. ನೋಡು ನೋಡು, ಬೇಜಾರಲ್ಲಿ ಇನ್ನೇನ್ ಮಂತಾವ್ ಕೂತ್ಕೊಂಡು ಇನ್ನೇನ್ ಮಾಡ್ತೀಯ? ಅಲ್ಲ ಕಣಜಿ, ನಾನು ಟೌನಿಗೆ ಹೋಗ್ತಿದ್ದೆ. ಟೌನಿಗೆ ಹೋಗ್ತಿದ್ದೀನಿ. ಆ ಹುಡುಗಿ ಬರ್ತಾಳ ಸರೋಜಮ್ಮ, ಬರ್ತಾಳೆ ಕೇಳಜಿ. ಟೌನಿಗೆ ಹೋಗ್ತೇನೆ, ನೀನೇನಾರ ಬರ್ತೀಯ? ಏನಾರ ಕೆಲಸ ಇದ್ರೆ ಹೇಳಜಿ. ನಾನು ಒಬ್ಳೆ ಹೋಗ್ತಿದ್ದೀನಿ ಟೌನ್ ಕಡೆ. ಬಂದ್ರೆ ಕೇಳತ್ಲ, ಕರ್ಕೊಂಡು ಹೋಗ್ತೀನಿ. ನನ್ಗೂ ಒಬ್ಳಿಗೆ ಹೋಗಿ ಬೇಜಾರಾಗುತ್ತೆ. ಕೇಳು, ಸರೋಜಮ್ಮ ಬರ್ತಾಳೇನು? ಅದ್ಯಾಕೆ ಅಮ್ಮಣ್ಣಿ ಇವಾಗ ಟೌನಿಗೆ ಯಾಕೆ ಹೋಗ್ತಿದ್ಯಾ? ಏನ್ ಕೆಲಸ ಐತೆ ನಿನ್ಗೆ? ಎಲ್ಲಿ ತಿಪ್ಟೂರಿಗೇನೆ ಹೋಗ್ತಿರೋದು? ಏನಿಲ್ಲ ಕಣಜಿ, ತಿಪ್ಟೂರ್ಗೆ ಹೋಗ್ತಿದ್ದೀನಿ. ಒಂಚೂರು ಕೆಲಸ ಐತೆ. ಏನಿಲ್ಲ, ಒಂದೆರಡು ಸೀರೆ ತಗೊಂಡ್ಬರ್ಬೇಕಿತ್ತು, ಅದಕ್ಕೂ ಹೋಗ್ತಿದ್ದೀನಿ. ಸರೋಜಮ್ಮ ಆದ್ರೆ ಬಹಳ ಚೆನ್ನಾಗಿರೋ ಸೀರೆನ ಆರಿಸ್ತಾಳೆ. ಅದಕ್ಕೆ ಅವಳಿಗೆ ಕರ್ಕೊಂಡು ಹೋಗೋಣಂತ ಕಣಜಿ. ನನ್ನ ತಂಗಿ ಮನೇಲಿ ಹೊಸ ಮನೆ ಕಟ್ಟಿದ್ದಾರೆ, ಹೊಸ ಮನೆ ದೇವ್ರು ಮಾಡ್ತಿದ್ದಾರೆ ಮುಂದಿನ ವಾರ. ಅದಕ್ಕೆ ಆಮೇಲೆ ನನಗೆ ಪುರ್ಸೋತ್ ಸಿಗಲ್ಲ. 2-3 ದಿವಸ ಮುಂಚೆನೆ ಹೋಗ್ಬೇಕು. ಅದಕ್ಕೆ ಇವತ್ತೇನೆ ತಿಪ್ಟೂರಿಗೆ ಹೋಗಿ ಬಂದ್ಬಿಡೋಣ ಅಂತ. ಕೇಳಜಿ, ಬರ್ತಾಳೆ ಸರೋಜಮ್ಮ? ಏನಾರ ಕೆಲಸ ಇದೆ, ಇಬ್ರಾಳನ್ನು ಹೋಗಿ ಬರ್ತೀವಿ. ಇಲ್ಲ ನೀನೇ ಬಾ ಪುರ್ಸತ್ತಿದ್ರೆ. ಅಯ್ಯೋ, ನನ್ನ ಕೈಲೆಲ್ಲ ಆಗುತ್ತೆ, ಹೋಗಿ ಬಾರಮಣಿ ನೀನೇನೆ. ಸರೋಜಮ್ಮ ಬಂದ್ರೆ ಕರ್ಕೊಂಡು ನೀವಿಬ್ರಾಳನಿಗೆ ಹೋಗಿ ಬರ್ರಿ. ನನ್ನ ಕೈಲಿ ಆಗಲ್ ಕಣಮಣಿ, ಈ ಬಿಸ್ಲಲ್ಲಿ ಕಾಲ್ ನೋವು ಸೊಂಟ ನೋವೆಲ್ಲ ಆಗ್ತಿರ್ತಾವ. ಬಸ್ಸಿಗೆ ಹೋಗಿ ಬಂದ್ರೆ ನನ್ನ ಕೈಲಿ ಆಗಲ್ ಕಣೆ ಅಮ್ಮಣ್ಣಿ. ಅವಾಗ್ಲಂಗೆ ಇವಾಗ ಆಗಲ್ಲ ನನ್ಗೆ. ನನ್ ಮಂತಾವಳನಿ ಇರ್ತೀನಿ ನೋಡಂತಡಿ. ಸರೋಜಮ್ಮ ಕೂಗ್ತೀನಿ, ಬಂದ್ರೆ ಕರ್ಕೊಂಡು ಹೋಗುವಂತೆ ನೀನೇನೆ. ಅಮ್ಮಣ್ಣಿ, ಸರೋಜಮ್ಮ, ಸರೋಜಮ್ಮ ಬಾರಮ್ಮ ಇಲ್ಲಿ ಹೊರಿಕ್ ಬಾರ ಇಲ್ಲಿ. ನೋಡಿ ನೇತ್ರಕ್ಕ ಬಂದೈತ್, ಬಾರ ಇಲ್ಲಿ. ಅಲ್ಲ ಕಣತೆ, ನೀನ್ ನೋಡತ್ತೆ ಯಾಕೆ ಹಿಂಗ್ ಕೂಕಣ್ತಿದ್ಯಾ? ಇವಾಗಿನ ಒಳಗಡೆ ಹೋಗ್ಬಿಟ್ಟು ಟೀ ಇಡ್ತಿದೀನಿ, ಟೀ ಇಟ್ಕೊಂಬಾರಮ್ಮ ಅಂತ ನೀನೇ ಹೇಳಿಯ. ಅಲ್ಲೇ ಆಚೆ ಕಡೆ ಬಂದ್ಬಿಟ್ಟು ಕೂಕಣ್ತಿದ್ಯಾ ಯಾಕತೆ? ಯಾಕೆ ಏನಾಯ್ತು? ಏನಾರ ಬೇಕಿತ್ತ? ಏನಿಲ್ ಕಣೆ ಅಮ್ಮಣ್ಣಿ, ನೋಡಲಿ ನೇತ್ರಮ್ಮ ಬಂದಿದ್ದಾಳೆ. ಏನೋ ಸೀರೆ ಅಂಗಡಿಗೆ ಏನೋ ಸೀರೆ ತಗೊಂಬರಕ್ ಹೋಗ್ತಿದ್ದೀನಿ. ನೋಡ್ ಸರೋಜಮ್ಮ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಕೇಳಜಿ ಅಂತ ಹೇಳ್ತು. ಅದಕ್ಕೆ ಕೇಳ್ತಿದ್ದೀನಿ. ಏನ್ ಹೋಗ್ತೇನೆ ಅಮ್ಮಣ್ಣಿ? ನಿನ್ಗೇನಾರ ಕೆಲಸ ಆಯ್ತಾ? ತಿಪ್ಟೂರಲ್ಲಿ ಏನಾರ ಕೆಲಸ ಇದ್ರೆ ಹೋಗಿ ಮುಗಿಸ್ಕೊಂಬ ಹೋಗು. ಇಬ್ರಾಳನ್ನು ಹೋಗಿ ಸೀರೆ ತಗೊಂಡು ನಿಂದ ಕೆಲಸ ಏನಾಯ್ತು ಅದು ಮುಗಿಸ್ಕೊಂಬರ್ರಿ, ಹೋಗ್ರಿ ಅತ್ಲಾಗಿ. ನೇತ್ರಕಯ್ಯ, ಯಾಕಕ್ಕ ಈಗ ಸೀರೆ ನಿನ್ಗೆ? ಹೊಸ ಸೀರೆ ತಗೊಂಡ್ತಿದ್ಯಾ? ಏನ್ ಸಮಾಚಾರ? ಎಲ್ಲೊಲ್ಟಿದ್ಯಾಕೋ? ಇಲ್ ಕಣಮ್ಮ, ಎಲ್ಲೂ ಹೋಗ್ತಿಲ್ಲ. ನಿನ್ಗೆ ಹೇಳಿದ್ನಲ್ಲಮ್ಮ ಸರೋಜಮ್ಮ ನಾನು. ಅದೇ ಕಣಮ್ಮ, ನನ್ನ ತಂಗಿ ಮನೆ ಹೊಸ ಮನೆ ದೇವ್ರ ಐತೆ, ಮುಂದಿನ ವಾರ ಹೋಗ್ಬೇಕು ಅಂತ. ಅದಕ್ಕೆ ಸೀರೆ ತಗೊಂಬರೋಣ ಅಂತ ಕಣೆ ಅಮ್ಮಣ್ಣಿ. 1-2 ಸೀರೆ ತಗೊಂಬರ್ಬೇಕು. ನನ್ನ ತಂಗಿಗೊಂದು ತಗೋಬೇಕು, ನನ್ಗೊಂದು ತಗೋಬೇಕು. ಚೆನ್ನಾಗಿರೋ ಸೀರೆ ತಗೋಬೇಕು ಕಣೆ ಅಮ್ಮಣ್ಣಿ. ನೋಡಿ ಮೈಸೂರು ಸಿಲ್ಕ್ ನಲ್ಲಿ ಚೆನ್ನಾಗಿರೋ ಸೀರೆ ತಗೋಬೇಕು. ಅದಕ್ಕೆ ನನ್ಕಿಂತ ನೀನ್ ಬಾಳ ಚೆನ್ನಾಗ್ ಆರಿಸ್ತೀಯಮ್ಮ. ಕಲ್ಲರವೆಲ್ಲ ಬಾಳ ಚೆನ್ನಾಗ್ ಆರಿಸ್ತೀಯ. ಅದಕ್ಕೆ ನಿನ್ಗೂ ಕರ್ಕೊಂಡು ಹೋಗೋಣಂತ. ಬಾರಿ ಅಮ್ಮಣ್ಣಿ, ನಿಂದು ಏನಾರ ಕೆಲಸ ಇದ್ರೆ ಮುಗಿಸ್ಕೊಂಡು ಇಬ್ರಾಳನ್ನು ಹೋಗಿ ಬಂದ್ಬಿಡೋಣಂತೆ, ಬಾರೆ. ಇಲ್ಲ ಹ್ಞೂ ಕಣಕ, ನಾನು ಬರ್ಬೇಕಿತ್ತು. ನಾನು 1-2 ಬಟ್ಟೆ ಹೊಲಕ ಕೊಟ್ಟಿದ್ದೆ. ಅವು ಇಸ್ಕೊಂಡ್ಬಿಟ್ಟು ಹಂಗೆ 1-2 ದಿನಸಿ ಐಟಮ್ ಖಾಲಿ ಆಗಿದ್ದು ಮನೇಲಿ. ಟೀ ಸೊಪ್ಪಾಗ್ಲಿ, ಸಕ್ಕರೆ, ಮತ್ತೆ ಇನ್ನು ರವೆ ಅವೆಲ್ಲ ಖಾಲಿ ಆಗಿತ್ತು. ಗೋಧಿ ಹಿಟ್ಟು ಅವೆಲ್ಲ ಖಾಲಿ ಆಗಿದಾವೆ. ತಗೊಂಬರ್ಬೇಕಿತ್ತು. ನೋಡಂತಡಿ, ನನಗೂ ಏನು ಕೆಲಸ ಇಲ್ಲ. ಅತ್ತೆ ಏನನ್ನೋದು ಕೇಳ್ತೀನಿ ತಡಿ ಅಮ್ಮ, ನೋಡೋಣ. ಅತ್ತೆ, ಟೌನಿಗೆ ಹೋಗಿ ಬರೋನೇನತ್ತೆ ತಿಪ್ಟೂರ್ಗೆ? ನೇತ್ರಕೈನ್ ಜೊತೆ ಹೋಗಿ ಬರೋಣ. ನಾನು ಒಂಚೂರು ದಿನಸಿ ಐಟಮ್ ಎಲ್ಲ ಖಾಲಿ ಆಗಿತ್ತು ಮನೇಲಿ. ಟೀ ಇಡೋದಕ್ಕೆ ಟೀ ಸೊಪ್ಪೆಲ್ಲ ಖಾಲಿ ಆಗಿತ್ತು. ತಗೊಂಬರೋಣ ಹೋಗ್ಬಿಟ್ಟು. ನೋಡ್ದೇನೆ ಅಮ್ಮಣ್ಣಿ ನೀನ್ ಮಾತಾಡೋದು. ನೀನೆಲ್ಲಾರು ಹೋಗೋಳಿಗೆ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದಿನ? ಹೋಗ್ಬಾರಿ ಅಮ್ಮಣ್ಣಿ, ಮಂತಾವ್ ಇನ್ನೇನ್ ಕೆಲಸ ಇಲ್ಲ ಏನಿಲ್ಲ. ನಿಮ್ ಮಾವ ಬಂದ್ರೆ ನಾನೇನೇನೆ ಊಟಕ್ಕೆ ಹಾಕ್ತೀನಿ. ಹೋಗು, ಊಟ ಬಡಿಸ್ತೀನಿ ನಾನೇನೇನೆ. ಇನ್ನೇನ್ ಕೆಲಸ ಇಲ್ಲ, ಅದೇನು ಹೋಗಿ ಮಾಡ್ಕೊಂಬ ಹೋಗಮ್ಮ. ಅಮ್ಮಣ್ಣಿ, ಸರೋಜಮ್ಮ ಹಂಗೇನೇನೆ ಮುಂದಿನ ವಾರ ಇನ್ನೇನು ನಿಮ್ಮ ಮಾಮನ್ BP ಮಾತ್ರೆ ಎಲ್ಲ ಖಾಲಿ ಆಗುತ್ತೆ. ತಿರ್ಗಾ ಹೋಗಿ ಬರೋರು ಯಾರು? ಹಂಗೇನೇನೆ 1-2 ಶೀಟು BP ಮಾತ್ರೆನೂ ಅತ್ಲಾಗಿಂದಾನೆ ಇಟ್ಕೊಂಬಂದ್ಬಿಡಿ ಅಮ್ಮಣ್ಣಿ. ಮತ್ ಮರ್ತೀಯ? ಸರಿನಾ? ಹ್ಞೂ ಸರಿ ಕಣತೆ, ಆಯ್ತು. BP ಮಾತ್ರೆನೂ ಹಂಗೇನೇನೆ ಗ್ಯಾಸ್ಟ್ರಿಕ್ ಮಾತ್ರೆ ನಾವು ಖಾಲಿ ಆಗಿದಾವೆ, ಅವನು ತಗೊಂಡ್ ಬರ್ತೀಂತ. ಸರೋಜಮ್ಮ, ನಾನು ಹೋಗ್ಬಿಟ್ಟು ಮಕ ತಕೊಂಡು ಒಳತೀನಿ ಕಣೆ ಅಮ್ಮಣ್ಣಿ. ಮಂತಾವ ನೀನು ಬಿರ್ನೆ ಬಂದ್ಬಿಡು. ಅಲ್ಲಾಸೇನೆ ನೀನೇನು ಹತ್ರ ಆಗುತ್ತೆ ಗೇಟು. ಬಿರ್ನೆ ಬಂದ್ಬಿಡಮ್ಮ. ಮತ್ತೆ ರಪ್ಪನ್ ಬರೋಣ. ತಿರ್ಗಾ ಬಿಸ್ಲಲ್ಲಿ ಅಲ್ಲಿ ಟೌನಲ್ಲಿ ತಿರ್ಗಾಡಕ್ಕಾಗಲ್ಲ ಕಣೆ ಅಮ್ಮಣ್ಣಿ. ಬೇಗ ಬಾ, ರಪ್ಪನ್ ಬರೋಣ. ಸರಿನಾ? ಹ್ಞೂ ಸರಿ ಕಣಕ, ಆಯ್ತು. ತಿಂಡಿ ಎಲ್ಲ ನಂದು ಆಗೈತೆ, ಇನ್ನೇನ್ ಕೆಲಸ ಏನಿಲ್ಲ. ಸರಿ ಆಯ್ತಾ, ಹೋಗ್ ಬರೋಣ ಬೇಗನೆ. ರಪ್ನೆ ನಾನು ಹೊರಡ್ ಬರ್ತೀನಿ. ನಡಿ ಬೇಗ ಹೊರಟಿರು ನೀನು. ಎಲ್ಲೋಗ್ತಿದ್ಯಮ್ಮ? ನಾನು ಬರ್ತೀನಿ ಕಣಮ್ಮ, ನನ್ಗೂ ಕರ್ಕೊಂಡು ಹೋಗಮ್ಮ. ಪಾಪ, ನಿಮ್ಮಮ್ಮ ಎಲ್ಲೋ ಹೋಗ್ತಿಲ್ ಕಣವ್.
ಆ ನೇತ್ರಕ್ಕನ್ ಮಂತವ ಏನೋ ಹೊಸ ಬಟ್ಟೆ ತಂದೈತಂತೆ, ಸೀರೆ ತಂದೈತಂತೆ, ಅದನ್ನ ನೋಡ್ಕೊಂಬರಕ್ ಹೋಗ್ತಿದ್ದಾಳ ಅಷ್ಟೇನೇನೆ. ಸುಮ್ನಿರು, ನಾನು ಬರ್ತೀನಂತ ಕೇಳ್ಬೇಡ, ನಿಮ್ಮ ಅಮ್ಮಯ್ಯ ಮತ್ತೆ ಏರಿಕ್ ಬಿಡುತ್ತೆ. ನಿಮ್ಮ ಅಮ್ಮಯ್ಯ ಇಲ್ಲಿ ನೇತ್ರಕ್ಕ ಏನ್ ಮಂತ ಹೋಗ್ತಿರೋದಕ್ಕೇನೆ ನೀನು ಹೋಗ್ತೀಯ, ಮಾಡಕ್ ಕೆಲ್ಸ ಇಲ್ದಲೆ. ಹೋಗ ಊಟ ಮಾಡ್ಕೊಂಡು ಆಟ ಆಡ್ಕೊ ಹೋಗೋ ಸುಮ್ನೆ. ಇಲ್ಲ ಕಣಜಿ, ನಾನು ಹೋಗ್ತೀನಿ, ಸುಮ್ನಿರು, ನಿನಗೆ ಗೊತ್ತಾಗಲ್ಲ. ಯಮ್ಮ ನನಗೂ ಕರ್ಕೊಂಡೋಗಮ್ಮ, ನಾನು ಬರ್ತೀನಿ. ಪ್ಲೀಸ್ ಕಣಮ್ಮ, ನಾನು ಬರ್ತೀನಿ, ಕರ್ಕೊಂಡೋಗಮ್ಮ. ಇತ್ಲಾಗಿಂದ ಒದ್ರೆ ನೋಡು ನನ್ನ ಮಗನೇ. ಓಹೋ, ತಿಂದಿತ್ಗಳು ಹೆಚ್ಚಾಯ್ತೇನ ನಿನ್ಗೆ? ಊಟ ಮಾಡ್ಕೊಂಡು ಆಟ ಆಡ್ಕೊಂಡು ಮಂತವ ತೆಪ್ಪಗ್ ಬಿದ್ದಿರ ನಂಗಿಲ್ಲ. ಓದೋದು ಬರೆಯೋದು ಮಾಡ್ಕೋಬೇಡ. ಯಾರಾದ್ರೂ ಹೊಲ್ಟ್ರೆ ಆಯ್ತು, ಅಲ್ಲೇ ಬಂದ್ಬಿಡು ಅಡ್ಡ ನಿನ್ಕೊಂಡ್ಬಿಟ್ಟು ನಾನು ಬರ್ತೀನಂತ. ಹೋಗ ಸುಮ್ನೆ. ಸ್ಕೂಲಿಗೆ ಹೋಗ್ದಲೆ ಅರ್ಧಕ್ಕೇನೆ ಯಾಕ ಬಂದಿಯಾ? ಯಾಕ ಸ್ಕೂಲಿಂದ ಇಷ್ಟು ಬೇಗ ಬಂದಿಯಾ? ಯಾಕಮ್ಮ ಹಿಂಗ್ ಬೈತೀಯ? ಈ ಅಮ್ಮನ್ ನೋಡಿ ಹೆಂಗ್ ಬೈಯುತ್ತೆ. ಯಮ್ಮ, ಇವತ್ತು ಶನಿವಾರ ಅಲ್ವಾ, ಮಾರ್ನಿಂಗ್ ಕ್ಲಾಸು. ಈ ಅಮ್ಮಂಗೆ ಏನು ಗೊತ್ತಾಗಲ್ಲ. ನಾನು ಬರ್ತೀನಿ, ನನಗೂ ಕರ್ಕೊಂಡೋಗು. ಇವತ್ತು ರಜೆ ಇರೋದಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಿರೋದು. ಹೆಂಗ್ ಬೇಕಂಗ್ ಬೈಬೇಡ ನೀನು. ಯಾರು ನಾನು ಕರ್ಕೊಂಡು ಹೋಗಲ್ಲ ಎಲ್ಲೂ. ಯಾಕೋ? ಅಲ್ವಲ್ಲ ಪಾಪ, ನಿನ್ಗೇನಾರ ಬುದ್ಧಿ ಆಯ್ತೇನೋ ನಿನಗೆ? ಈ ನೇತ್ರಾಂಟಿ ಮನೆ ಹತ್ರ ಹೋಗ್ ಬರೋದಕ್ಕೂ ಬರ್ತೀನಂತ ಕಾಯ್ಕೊಂಡಿದ್ಯಲ್ಲ. ನಿನ್ಗೆ ಜ್ಞಾನ ಇಲ್ವಲ್ಲ ನಿನ್ಗೆ? ಹೋಗು, ಆಟ ಆಡ್ಕೊ ಹೋಗು. ಆ ಚಂದು ಜೊತೆ ಹೋಗಿ ಆಟ ಆಡ್ಕೊ ಹೋಗು. ಥೂ, ಈ ಅಮ್ಮನ್ ನೋಡಿ ಹೆಂಗ್ ಸುಳ್ಳು ಹೇಳುತ್ತೆ. ಸುಳ್ಬುರ್ಕಿ ಅಮ್ಮ, ಬರೀ ಸುಳ್ಳು ಹೇಳುತ್ತೆ. ಯಮೋ, ನಾನ್ ಕೇಳಿಸ್ಕೊಂಡಿಲ್ಲ ಅನ್ಕೊಂಡಿದ್ಯಾ ನೀನು? ನೇತ್ರತೆ ಅಂತ ಹೇಳ್ತಿದ್ದೆ ತಾನೆ ನೀನು? ನಾನು ರೇಷನ್ ತರಬೇಕು, ಬೇಗ ಹೋಗ್ ಬರೋಣ ಬಿಸ್ಲಲ್ಲಿ. ಬಿಸ್ಲು ಆದ್ರೆ ಸರಿ ಆಗಲ್ಲ, ಹಂಗೆ ಹಿಂಗೆ ಸೀರೆ ತಗೋಬೇಕು, 2 ಸೀರೆ ತಗೋಬೇಕು, ಹಂಗೆ ಹಿಂಗೆ ಹೇಳ್ತಿದ್ದಲ್ಲ, ನಾನು ಕೇಳಿಸ್ಕೊಂಡೆ. ನನಗೇನೇನೆ ಯಾಮರ್ಸಕ್ ಬರ್ಬೇಡ್ರಿ ನೀವು. ಯಮ್ಮ ನಾನು ಇವಾಗ್ಲೇ ಹೇಳ್ತಿದ್ದೀನಿ, ನನ್ಗೆಲ್ಲಾರು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಏನಿಲ್ಲ, ಈಗ್ಲೇನೆ ಮಣ್ಣಲ್ಲಿ ಬಿದ್ದು ಒದ್ದಾಡ್ಬಿಡ್ತೀನಿ ಅಷ್ಟೇನೇನೆ. ಓಹ್, ಈ ಅಮ್ಮನ್ ನೋಡು. ಅಮ್ಮಣ್ಣಿ, ಸರೋಜಮ್ಮ, ಕರ್ಕೊಂಡೋಗಿ ಅಮ್ಮಣ್ಣಿ, ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡು ಸುಮ್ಮನೆ. ಈ ನನ್ನ ಮಗ ಸೀಮೆ ಕೆಡಿಸ್ತಾನ, ನನ್ನ ಮಗ ಇವನು. ನಾನ್ಗೂ ಇಲ್ಲಿದ್ರು ಹಂಗೆ ಅಯ್ಯೋ ಅನಿಸ್ತಾನೆ. ಆ ಮರ ಹತ್ತದು, ಈ ಮರ ಹತ್ತದು ಅವತಾರಗಳು ಮಾಡ್ಕೊಂಡು ಸುಮ್ನೆ ಅಧ್ವಾನ ಮಾಡ್ತಿರ್ತಾನೆ. ಕೆರೆ ತಾವು ಹೋಗೋದು, ಕಟ್ಟೆ ತಾವು ಹೋಗೋದು, ಮೀನ್ ಹಿಡಿಯೋದು, ಏಡಿ ಹಿಡಿಯೋದು, ಅವತಾರಗಳು ಮಾಡ್ತಿರ್ತಾನೆ. ಇಲ್ಲಿರೋದು ಬೇಡ ಕಣೆ ಅಮ್ಮಣ್ಣಿ, ಕರ್ಕೊಂಡೋಗು ಸುಮ್ನೆ. ಸರಿ ಆಯ್ತು, ಇನ್ನೇನ್ ಮಾಡಕ್ ಯಾಮೆ ಇಲ್ಲ. ಓದ್ಕಣದ್ ಗೀತ್ಕಣದ್ ಏನಿಲ್ಲ. ಸೋಮವಾರ ಬೆಳಿಗ್ಗೆ ಬುಕ್ ಇಟ್ಕೊಂಡ್ ಕೂತ್ಕೊಂಡ್ ನೀನು ನಾನು ಹೋಮ್ವರ್ಕ್ ಬರೀಬೇಕು, ಬರ್ದಿಲ್ಲ ಅಂತ. ಅವಾಗಿರೋದ್ ನಿನ್ಗೆ ಕುರುಂಬಾಳೆ ಕುಂಚ್ಕಿ ತಗೊಂಡು ಮುರಿದಂಗ ಹೊಡಿತೀನಿ. ಇವಾಗ್ಲೇ ಹೇಳ್ತಿದ್ದೀನಿ. ನಾನು ಎಲ್ಲಾ ಹೋಮ್ವರ್ಕ್ ಬರ್ಕೊಂಡಿದ್ದೀನಿ, ನೀನೇನ್ ಭಯಬೇಡ, ಸುಮ್ನಿರು. ಅಮ್ಮಣಿ, ನಾನು ಹೊರಡೋಣ ಆಗಿದ್ರೆ. ಹೋಗಮ್ಮ, ಬೇಗ ಮಕ ತಕ್ಕ ಹೋಗು, ಒತ್ತಾಗುತ್ತೆ. ಬಿರ್ನೆ ಹೋಗ್ ಬರ ನಡಿ. ಹಿಂಗಿದೆಯಲ್ಲ ನೀನು, ಇಂಥ ಅವತಾರಗಳನ್ನ ಮಾಡೋದಕ್ಕೆ ನೀನು ನಾಟಕಗಾರ ನನ್ನ ಮಗ ಅಲ್ವಲ್ಲ? ಎಲ್ಲಾ ಹುಡುಗರು ನಿನ್ನಂಗೆ ಆಡ್ತಾರೇನು? ನಿನ್ನಂಗೆನೆ ಆಟ ಹಿಡಿತಾರೆಲ್ಲ ಪಾಪ. ಹೋಗತ್ಲಾಗಿ. ಇದ್ಯಾಕಮ್ಮ ಸರೋಜಮ್ಮ, ಎಲ್ಲೋಗ್ತಿದ್ಯಮ್ಮ ಈ ಬಿಸ್ಲಲ್ಲಿ? ಗೇಟ್ ಕಡೆ ಎಲ್ಲೋಗ್ತಿದ್ದೀರಾ? ಯಾಕಮ್ಮ ಪಾಪ ಸುನಿಲ, ಎಲ್ಲೋಗ್ತಿದ್ದೀರೋ? ಏನ್ ಇಲ್ಕಣಮ್ಮ, ಒಂಚೂರು ತಿಪ್ಟೂರಿಗೆ ಹೋಗಿ ಬರೋಣಂತ. ರೇಷನ್ ಎಲ್ಲ ಖಾಲಿ ಆಗೈತೆ. ಹಂಗೇನೇನೆ ನೇತ್ರಕ ಏನೋ ತಗೋಬೇಕಿತ್ತಂತೆ, ಅದಕ್ಕತ್ಲಾಗಿ ಹೋಗ್ ಬರ್ತಿದೀವಿ. ಸರಿ ಕಣಮ್ಮ, ಆಯ್ತು. ಅತ್ತೆ ಇದಾರ ಮಂತವ, ಊಟ ಬಡ್ಸುತ್ತೆ, ಊಟ ಮಾಡು, ಸರಿನಾ? ಲೇ ಪಾಪ ಸುನಿಲ, ನೀನ್ ಯಾಕೆ ಹೋಗ್ತಿದ್ಯಾ? ಅಮ್ಮ ಯಾರು ಹೋಗ್ ಬರ್ತಾರ, ಬಾರೋ ನೀನು, ನಾವು ತೋಟದತ್ರ ಹೋಗಂ ಬಾರೋ. ನೀನ್ ಯಾಕೆ ಹೋಗ್ತಿದ್ಯಾ? ಬಾರ್ಲ ಪಾಪ ಬಿಸ್ಲಲ್ಲಿ. ತಾತನ್ ನೋಡಿ ಹೆಂಗ್ ಮಾತಾಡುತ್ತೆ. ಸುಮ್ನೆ ಹೋಗ್ತಾತ ನೀನು. ಆ ಅಮ್ಮಯ್ಯ ಮೊದ್ಲೇ ಕರ್ಕೊಂಡು ಹೋಗ್ತಿಲ್ಲ, ಅದ್ರಲ್ಲಿ ನಿಂದು ಬೇರೆ ನಿಂದು. ಈ ತಾತನ್ ನೋಡು, ಹೋಗ್ ಸುಮ್ನೆ ಮಂತವ. ಸರ್ ಕಣಪ್ಪ ಸ್ವಾಮಿ, ಆಯ್ತು, ತಪ್ಪಾಯ್ತು. ಸರಿ ಹೋಗ್ ಬಾ. ಟೌನಲ್ಲಿ ತಿಪ್ಟೂರಲ್ಲಿ ತಿರ್ಗಾಡ್ತಿರ್ಬೇಕಾದ್ರೆ ಆ ಗಾಡಿ ಪಾಡಿ ಎಲ್ಲ ಬಂದತ್ತು, ಮತ್ತೆ ರೋಡ್ ದಾಟ್ಬೇಕಾದ್ರೆ ನಿಧಾನಕ್ಕೆ ರೋಡ್ ದಾಟು, ಸರಿನಾ? ಹ್ಞೂ ಸರಿ ಆಯ್ತು, ನೀನ್ ಹೋಗ್ ಮಂತವ. ನೋಡ್ದ ಈ ನನ್ ಮಗುನ್ನ, ನನ್ಗೆ ನೆನೆ ಮಂತಾವ್ ಕಳಿಸ್ತಾನ ನೋಡಿ, ಈ ಚೋಟುದ್ ನನ್ ಮಗ ಇವನು. ಸರಿ ಕಣಪ್ಪ, ಆಯ್ತು. ಅಮ್ಮಯ್, ಏನ್ ಗೊತ್ತೇನಮ್ಮ, ನೀನ್ ತಿಪ್ಟೂರಲ್ಲಿ ಬಟ್ಟೆ ಎಲ್ಲ ತಗೊಂಡಾದ್ಮೇಲೆ, ರೇಷನ್ ಎಲ್ಲ ತಗೊಂಡ್ತಿಯಲ್ಲ, ತಗೊಂಡಾದ್ಮೇಲೆ ಅತ್ಲಾಗಿಂದ ಬರ್ಬೇಕಾದ್ರೆ ನನಗ್ ಪಾನಿಪುರಿ ಕೊಡ್ತಮ್ಮ, ಪ್ಲೀಸ್ ಕಣಮ್ಮ. ನೋಡಿ ಇದಕ್ಕೇನೆ ನೀನ್ ಕರ್ಕೊಂಬರಲ್ಲ ಅಂತ ಹೇಳಿದ್ದು. ನೀನ್ ಅವತಾರಗಳು ನನ್ಗೆ ಗೊತ್ತಿಲ್ಲ ಅಂದ್ಕೊಂಡಿದೀಯಾ? ಬಂದ್ರೆ ಸುಮ್ನೆ ಬರ್ಬೇಕು, ನಾನು ಏನು ಕೊಡ್ಸಲ್ಲ ನಿನ್ಗೆ. ಸುಮ್ನೆ ಬಂದ್ ಸುಮ್ನೆ ಬರ್ಬೇಕಷ್ಟೇನೇನೆ, ತಿರ್ಗಾಡ್ಕೊಂಡ್ ನೀನ್ ಬಿಸ್ಲಲ್ಲಿ. ಯಾಕಮ್ಮಣಿ ಹೆಂಗೆಂಗೋ ಬೈತೀಯ? ನನಗ್ ಕೊಡಿಸ್ಬೇಕಷ್ಟೇನೇನೆ. ನೇತ್ರಾಂಟಿ ಕೊಡ್ಸಕ್ಕೆ ಹೇಳ ಆಂಟಿ, ನೀನೇನೇನೆ. ಲೇ ಸುನಿಲ, ನಡಿಯ, ನಿಮ್ಮ ಅಮ್ಮ ಯಾಕೆ ಕೊಡಿಸ್ಲಿಲ್ಲ ಅಂದ್ರೆ ನಾನೇ ಕೊಡಿಸ್ತೀನಿ, ನಡಿ. ಅದೆಷ್ಟಾಗುತ್ತಂತ ಹಂಗೆ ಹೇಳ್ತಿದ್ಯಾ? ನಡಿ ಸುಮ್ನೆ, ಇನ್ ಕೊಡಿಸ್ತೀನಿ, ನಡಿಯೋ. ಬಸ್ಸಿಗೆ ಗೊತ್ತಾಯ್ತು, ನಡಿಯ, ಸಾಕು. ನೋಡಿದ್ರೇಂದ್ರಪ್ಪ, ಈ ವಿಡಿಯೋ ಇಷ್ಟ ಆಯ್ತಾ ನಿಮ್ಗೆ? ಇಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ, ಈ ಕಂಟೆಂಟ್ಗಳು ಆಗ್ತಿರುವಂತ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೇನೇನೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದಂತೂ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.